ಡಿಸೆಂಬರ್ 13ನೇ ತಾರೀಕು ಕೂಡ ಒಮ್ಮೆ ಅವರು ಭೇಟಿ ಕೊಟ್ಟಿದ್ರು. ಇನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೃತ ಸ್ನಾನವನ್ನ ಮಾಡುವ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಸಂಪೂರ್ಣವಾಗಿ ಅವರ ಜೊತೆಯಲ್ಲಿ ಇರೋದನ್ನ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. 2.5 ಗಂಟೆಗಳ ಕಾಲ ಪ್ರಯಾಗ್ರಾಜ್ನಲ್ಲಿ ಈಗ ಇದ್ರು. ಮೋಟಾರ್ ಬೋಟ್ ಮೂಲಕ ಸಂಗಮ ಕ್ಷೇತ್ರಕ್ಕೆ ಅವರು ತಲುಪ್ತಾರೆ. ಕೇಸರಿ ಬಣ್ಣದ ಬಟ್ಟೆಗಳನ್ನು ಅವರು ಧರಿಸಿ ಅವರ ಕುತ್ತಿಗೆಯಲ್ಲಿ ಕೂಡ ರುದ್ರಾಕ್ಷಿ ಮಾಲೆ ಇದ್ದದನ್ನು ಕೂಡ ಗಮನಿಸಿದ್ವಿ. ಗಂಗಾ ಮಾತೆಗೆ ನಮೋ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನದಿಗೆ ಸೀರೆ ಸಲ್ಲಿಸಿ ಪೂಜೆ ಮಾಡಿದಂತಹ ನರೇಂದ್ರ ಮೋದಿ ಅವರು ಪೂಜೆಗೂ ಮೊದಲು ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದರು. 3 ಬಾರಿ ಮುಳುಗೆದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ನದಿಯಲ್ಲಿ ಕೆಲ ಕಾಲ ಜಪವನ್ನು ಕೂಡ ಮಾಡಿದ್ದಾರೆ. ಇನ್ನು ಪೂಜೆ ಬಳಿಕ ಹನುಮಾನ್ ಗಡಿಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಡ್ತಾರೆ. ಹನುಮಂತನ ದರ್ಶನವನ್ನು ಕೂಡ ಪಡೆದುಕೊಳ್ತಾರೆ. ಆ ಬಳಿಕ ಶ್ರೀಗಳ ಜೊತೆ ಸಂವಾದವನ್ನು ಕೂಡ ನಡೆಸ್ತಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ ಇಷ್ಟೊತ್ತರೆಗೂ ಕೂಡ. ನಮಸ್ತೆ ರುದ್ರಮಣ್ಯವ ಭೂತೋತ ಇಘವೇ ನಮಃ ಬಾಹುಭ್ಯ ಮುತತೆ ನಮಃ. ನೋಡಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಂಥ ವಿಶೇಷ ವಿಮಾನ ಬಮ್ರೌಲಿ ವಿಮಾನ ನಿಲ್ದಾಣಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ರಾಜ್ಯಪಾಲ ಆಗಿರುವಂಥ ಆನಂದಿಬೆನ್ ಪಟೇಲ್ ಅವರು, ಸಿಎಂ ಯೋಗಿ ಆದಿತ್ಯನಾಥ್ ಅವರು, ಜೊತೆಗೆ ಉತ್ತರ ಪ್ರದೇಶದ 2 DCMಗಳು ಕೂಡ ಸ್ವಾಗತಿಸಿದ್ರು ಅವ್ರನ್ನ. 4 ದಿನಗಳ ಅಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ 2ನೇ ಭೇಟಿ ಇದು ಪ್ರಯಾಗ್ರಾಜ್ಗೆ. ಡಿಸೆಂಬರ್ 13ನೇ ತಾರೀಕು ಕೂಡ ಒಮ್ಮೆ ಅವರು ಭೇಟಿ ಕೊಟ್ಟಿದ್ರು. ಇನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೃತ ಸ್ನಾನವನ್ನ ಮಾಡುವ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಸಂಪೂರ್ಣವಾಗಿ ಅವರ ಜೊತೆಯಲ್ಲಿ ಇರೋದನ್ನ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. 2.5 ಗಂಟೆಗಳ ಕಾಲ ಪ್ರಯಾಗ್ರಾಜ್ನಲ್ಲಿ ಈಗ ಇದ್ರು. ಮೋಟಾರ್ ಬೋಟ್ ಮೂಲಕ ಸಂಗಮ ಕ್ಷೇತ್ರಕ್ಕೆ ಅವರು ತಲುಪ್ತಾರೆ. ಕೇಸರಿ ಬಣ್ಣದ ಬಟ್ಟೆಗಳನ್ನು ಅವರು ಧರಿಸಿ ಅವರ ಕುತ್ತಿಗೆಯಲ್ಲಿ ಕೂಡ ರುದ್ರಾಕ್ಷಿ ಮಾಲೆ ಇದ್ದದನ್ನು ಕೂಡ ಗಮನಿಸಿದ್ವಿ. ಗಂಗಾ ಮಾತೆಗೆ ನಮೋ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನದಿಗೆ ಸೀರೆ ಸಲ್ಲಿಸಿ ಪೂಜೆ ಮಾಡಿದಂತಹ ನರೇಂದ್ರ ಮೋದಿ ಅವರು ಪೂಜೆಗೂ ಮೊದಲು ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದರು. 3 ಬಾರಿ ಮುಳುಗೆದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ನದಿಯಲ್ಲಿ ಕೆಲ ಕಾಲ ಜಪವನ್ನು ಕೂಡ ಮಾಡಿದ್ದಾರೆ. ಇನ್ನು ಪೂಜೆ ಬಳಿಕ ಹನುಮಾನ್ ಗಡಿಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಡ್ತಾರೆ. ಹನುಮಂತನ ದರ್ಶನವನ್ನು ಕೂಡ ಪಡೆದುಕೊಳ್ತಾರೆ. ಆ ಬಳಿಕ ಶ್ರೀಗಳ ಜೊತೆ ಸಂವಾದವನ್ನು ಕೂಡ ನಡೆಸ್ತಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ ಇಷ್ಟೊತ್ತರೆಗೂ ಕೂಡ. ನಮಸ್ತೆ ರುದ್ರಮಣ್ಯವ ಭೂತೋತ ಇಘವೇ ನಮಃ ಬಾಹುಭ್ಯ ಮುತತೆ ನಮಃ. ನೋಡಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಂಥ ವಿಶೇಷ ವಿಮಾನ ಬಮ್ರೌಲಿ ವಿಮಾನ ನಿಲ್ದಾಣಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ರಾಜ್ಯಪಾಲ ಆಗಿರುವಂಥ ಆನಂದಿಬೆನ್ ಪಟೇಲ್ ಅವರು, ಸಿಎಂ ಯೋಗಿ ಆದಿತ್ಯನಾಥ್ ಅವರು, ಜೊತೆಗೆ ಉತ್ತರ ಪ್ರದೇಶದ 2 DCMಗಳು ಕೂಡ ಸ್ವಾಗತಿಸಿದ್ರು ಅವ್ರನ್ನ. 4 ದಿನಗಳ ಅಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ 2ನೇ ಭೇಟಿ ಇದು ಪ್ರಯಾಗ್ರಾಜ್ಗೆ. ಡಿಸೆಂಬರ್ 13ನೇ ತಾರೀಕು ಕೂಡ ಒಮ್ಮೆ ಅವರು ಭೇಟಿ ಕೊಟ್ಟಿದ್ರು. ಇನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೃತ ಸ್ನಾನವನ್ನ ಮಾಡುವ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಸಂಪೂರ್ಣವಾಗಿ ಅವರ ಜೊತೆಯಲ್ಲಿ ಇರೋದನ್ನ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. 2.5 ಗಂಟೆಗಳ ಕಾಲ ಪ್ರಯಾಗ್ರಾಜ್ನಲ್ಲಿ ಈಗ ಇದ್ರು. ಮೋಟಾರ್ ಬೋಟ್ ಮೂಲಕ ಸಂಗಮ ಕ್ಷೇತ್ರಕ್ಕೆ ಅವರು ತಲುಪ್ತಾರೆ. ಕೇಸರಿ ಬಣ್ಣದ ಬಟ್ಟೆಗಳನ್ನು ಅವರು ಧರಿಸಿ ಅವರ ಕುತ್ತಿಗೆಯಲ್ಲಿ ಕೂಡ ರುದ್ರಾಕ್ಷಿ ಮಾಲೆ ಇದ್ದದನ್ನು ಕೂಡ ಗಮನಿಸಿದ್ವಿ. ಗಂಗಾ ಮಾತೆಗೆ ನಮೋ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನದಿಗೆ ಸೀರೆ ಸಲ್ಲಿಸಿ ಪೂಜೆ ಮಾಡಿದಂತಹ ನರೇಂದ್ರ ಮೋದಿ ಅವರು ಪೂಜೆಗೂ ಮೊದಲು ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದರು. 3 ಬಾರಿ ಮುಳುಗೆದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ನದಿಯಲ್ಲಿ ಕೆಲ ಕಾಲ ಜಪವನ್ನು ಕೂಡ ಮಾಡಿದ್ದಾರೆ. ಇನ್ನು ಪೂಜೆ ಬಳಿಕ ಹನುಮಾನ್ ಗಡಿಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಡ್ತಾರೆ. ಹನುಮಂತನ ದರ್ಶನವನ್ನು ಕೂಡ ಪಡೆದುಕೊಳ್ತಾರೆ. ಆ ಬಳಿಕ ಶ್ರೀಗಳ ಜೊತೆ ಸಂವಾದವನ್ನು ಕೂಡ ನಡೆಸ್ತಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ ಇಷ್ಟೊತ್ತರೆಗೂ ಕೂಡ.
हरिः ॐ नमस्ते रुद्रमण्यव भूतोत इघवे नमः बाहुभ्यामुतते नमः ನೋಡಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಂಥ ವಿಶೇಷ ವಿಮಾನ ಬಮ್ರೌಲಿ ವಿಮಾನ ನಿಲ್ದಾಣಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ರಾಜ್ಯಪಾಲ ಆಗಿರುವಂಥ ಆನಂದಿಬೆನ್ ಪಟೇಲ್ ಅವರು, CM ಯೋಗಿ ಆದಿತ್ಯನಾಥ್ ಅವರು, ಜೊತೆಗೆ ಉತ್ತರ ಪ್ರದೇಶದ ಇಬ್ಬರು DCMಗಳು ಕೂಡ ಸ್ವಾಗತಿಸಿದ್ರು ಅವ್ರನ್ನ. 4 ದಿನಗಳ ಅಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎರಡನೇ ಭೇಟಿ ಇದು ಪ್ರಯಾಗ್ರಾಜ್ಗೆ. ಡಿಸೆಂಬರ್ 13ನೇ ತಾರೀಕು ಕೂಡ ಒಮ್ಮೆ ಅವರು ಭೇಟಿ ಕೊಟ್ಟಿದ್ರು. ಇನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೃತ ಸ್ನಾನವನ್ನ ಮಾಡುವ ಸಂದರ್ಭದಲ್ಲಿ ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅವರು ಕೂಡ ಸಂಪೂರ್ಣವಾಗಿ ಅವರ ಜೊತೆಯಲ್ಲಿ ಇರೋದನ್ನ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. 2.5 ಗಂಟೆಗಳ ಕಾಲ ಪ್ರಯಾಗ್ರಾಜ್ನಲ್ಲಿ ಈಗ ಇದ್ರು. ಮೋಟಾರ್ ಬೋಟ್ ಮೂಲಕ ಸಂಗಮ ಕ್ಷೇತ್ರಕ್ಕೆ ಅವರು ತಲುಪ್ತಾರೆ. ಕೇಸರಿ ಬಣ್ಣದ ಬಟ್ಟೆಗಳನ್ನು ಅವರು ಧರಿಸಿ ಅವರ ಕುತ್ತಿಗೆಯಲ್ಲಿ ಕೂಡ ರುದ್ರಾಕ್ಷಿ ಮಾಲೆ ಇದ್ದದನ್ನು ಕೂಡ ಗಮನಿಸಿದ್ರು. ಗಂಗಾ ಮಾತೆಗೆ ನಮೋ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನದಿಗೆ ಸೀರೆ ಸಲ್ಲಿಸಿ ಪೂಜೆ ಮಾಡಿದಂಥ ನರೇಂದ್ರ ಮೋದಿ ಅವರು ಪೂಜೆಗೂ ಮೊದಲು ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದರು. 3 ಬಾರಿ ಮುಳುಗೆದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ನದಿಯಲ್ಲಿ ಕೆಲ ಕಾಲ ಜಪವನ್ನು ಕೂಡ ಮಾಡಿದ್ದಾರೆ. ಇನ್ನು ಪೂಜೆ ಬಳಿಕ ಹನುಮಾನ್ ಗಡಿಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಡ್ತಾರೆ. ಹನುಮಂತನ ದರ್ಶನವನ್ನು ಕೂಡ ಪಡೆದುಕೊಳ್ತಾರೆ. ಆ ಬಳಿಕ ಶ್ರೀಗಳ ಜೊತೆ ಸಂವಾದವನ್ನು ಕೂಡ ನಡೆಸ್ತಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ ಇಷ್ಟೊತ್ತರೆಗೂ ಕೂಡ. हरिः ॐ नमस्ते रुद्रमण्यव भूतोत इघवे नमः बाहुभ्यामुतते नमः. ನೋಡಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಂಥ ವಿಶೇಷ ವಿಮಾನ ಬಮ್ರೌಲಿ ವಿಮಾನ ನಿಲ್ದಾಣಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ರಾಜ್ಯಪಾಲ ಆಗಿರುವಂಥ ಆನಂದಿಬೆನ್ ಪಟೇಲ್ ಅವರು, CM ಯೋಗಿ ಆದಿತ್ಯನಾಥ್ ಅವರು, ಜೊತೆಗೆ ಉತ್ತರ ಪ್ರದೇಶದ ಇಬ್ಬರು DCMಗಳು ಕೂಡ ಸ್ವಾಗತಿಸಿದ್ರು ಅವ್ರನ್ನ. 4 ದಿನಗಳ ಅಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎರಡನೇ ಭೇಟಿ ಇದು ಪ್ರಯಾಗ್ರಾಜ್ಗೆ. ಡಿಸೆಂಬರ್ 13ನೇ ತಾರೀಕು ಕೂಡ ಒಮ್ಮೆ ಅವರು ಭೇಟಿ ಕೊಟ್ಟಿದ್ರು. ಇನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೃತ ಸ್ನಾನವನ್ನ ಮಾಡುವ ಸಂದರ್ಭದಲ್ಲಿ ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅವರು ಕೂಡ ಸಂಪೂರ್ಣವಾಗಿ ಅವರ ಜೊತೆಯಲ್ಲಿ ಇರೋದನ್ನ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. 2.5 ಗಂಟೆಗಳ ಕಾಲ ಪ್ರಯಾಗ್ರಾಜ್ನಲ್ಲಿ ಈಗ ಇದ್ರು. ಮೋಟಾರ್ ಬೋಟ್ ಮೂಲಕ ಸಂಗಮ ಕ್ಷೇತ್ರಕ್ಕೆ ಅವರು ತಲುಪ್ತಾರೆ. ಕೇಸರಿ ಬಣ್ಣದ ಬಟ್ಟೆಗಳನ್ನು ಅವರು ಧರಿಸಿ ಅವರ ಕುತ್ತಿಗೆಯಲ್ಲಿ ಕೂಡ ರುದ್ರಾಕ್ಷಿ ಮಾಲೆ ಇದ್ದದನ್ನು ಕೂಡ ಗಮನಿಸಿದ್ರು. ಗಂಗಾ ಮಾತೆಗೆ ನಮೋ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನದಿಗೆ ಸೀರೆ ಸಲ್ಲಿಸಿ ಪೂಜೆ ಮಾಡಿದಂಥ ನರೇಂದ್ರ ಮೋದಿ ಅವರು ಪೂಜೆಗೂ ಮೊದಲು ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದರು. 3 ಬಾರಿ ಮುಳುಗೆದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ನದಿಯಲ್ಲಿ ಕೆಲ ಕಾಲ ಜಪವನ್ನು ಕೂಡ ಮಾಡಿದ್ದಾರೆ. ಇನ್ನು ಪೂಜೆ ಬಳಿಕ ಹನುಮಾನ್ ಗಡಿಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಡ್ತಾರೆ. ಹನುಮಂತನ ದರ್ಶನವನ್ನು ಕೂಡ ಪಡೆದುಕೊಳ್ತಾರೆ. ಆ ಬಳಿಕ ಶ್ರೀಗಳ ಜೊತೆ ಸಂವಾದವನ್ನು ಕೂಡ ನಡೆಸ್ತಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ ಇಷ್ಟೊತ್ತರೆಗೂ ಕೂಡ. हरिः ॐ नमस्ते रुद्रमण्यव भूतोत इघवे नमः बाहुभ्यामुतते नमः. ನೋಡಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಂಥ ವಿಶೇಷ ವಿಮಾನ ಬಮ್ರೌಲಿ ವಿಮಾನ ನಿಲ್ದಾಣಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ರಾಜ್ಯಪಾಲ ಆಗಿರುವಂಥ ಆನಂದಿಬೆನ್ ಪಟೇಲ್ ಅವರು, CM ಯೋಗಿ ಆದಿತ್ಯನಾಥ್ ಅವರು, ಜೊತೆಗೆ ಉತ್ತರ ಪ್ರದೇಶದ ಇಬ್ಬರು DCMಗಳು ಕೂಡ ಸ್ವಾಗತಿಸಿದ್ರು ಅವ್ರನ್ನ. 4 ದಿನಗಳ ಅಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ